ಎರಡು ಕೈಗಳ ಚಿನ್ಮುದ್ರೆ. ಒಮ್ಮೆ ದೀರ್ಘ ಉಸಿರು ತಗೊಳ್ಳೋಣ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ, ಪೂರ್ತಿ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಒಮ್ಮೆ ಓಂಕಾರ ಹೇಳ್ಕೊಳ್ಳೋಣ. ಓಂಕಾರ ಅಕಾರ ಉಕಾರ ಮಕಾರದ ಸಮೇತ ಹೇಳಿ. ಓಂಕಾರದಲ್ಲಿ 3 ಸ್ವರಗಳಿದ್ದಾವೆ, ಅಕಾರ ಉಕಾರ ಮಕಾರ. 1:1:2 ರೇಷಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡೋಣ. ಇವತ್ತು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಓಂಕಾರದ ಬಗ್ಗೆ. ಇನ್ನೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ, ಸಂಪೂರ್ಣವಾಗಿ ತಗೊಳ್ಳಿ. ಮತ್ತೊಮ್ಮೆ ಓಂಕಾರ. ಓಂಕಾರದ ಕಂಪನಗಳನ್ನು ಗಮನಿಸಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಕಣ್ಣು ಮುಚ್ಚಿರಲಿ, ಸಾಧ್ಯವಾದಷ್ಟು ಬೆನ್ನು ನೇರ ಇರಲಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ತಗೊಂಡಾದ್ಮೇಲೆ ಈಗ ಮತ್ತೊಮ್ಮೆ ಓಂಕಾರ. ನಮಸ್ಕಾರ ಮುದ್ರೆ. ಎಲ್ಲರೂ ಒಟ್ಟಾಗಿ ಈಗ ಸಹನಾ ಭವತು ಹೇಳ್ಕೊಳ್ಳೋಣ. ಹೇಳಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ಬ್ರಹ್ಮ ಹೇಳ್ಕೊಳ್ಳೋಣ. ಹೇಳಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗ ಪ್ರಾಣಾಯಾಮದ ಮಂತ್ರ ಹೇಳ್ಕೊಡ್ತೀನಿ. ಹೇಳಿ. ಪ್ರಾಣಸ್ಸೇದಂ ವಶೇತ್ ಸರ್ವನ್. ಹೇಳಿ. ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿದೇಹಿನ ಇತಿ. ಈಗ ಒಟ್ಟಾಗಿ ಓಂ ಶಾಂತಿ ಹೇಳ್ಕೊಳ್ಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ವಲ್ಪ ಲೂಸ್ನಿಂಗ್ ಮಾಡ್ಕೊಳ್ಳೋಣ. ಉಸಿರು ತಗೊಳ್ತಾ ತಲೆ ಮೇಲೆ, ಉಸಿರು ಬಿಡ್ತಾ ತಲೆ ಮುಂದೆ. ಉಸಿರು ತಗೊಳ್ತಾ ತಲೆ ಮೇಲೆ, ಉಸಿರು ಬಿಡ್ತಾ ತಲೆ ಮುಂದೆ. ಇನ್ನೊಮ್ಮೆ ಉಸಿರು ತಗೊಳ್ತಾ ತಲೆ ಮೇಲೆ, ಉಸಿರು ಬಿಡ್ತಾ ತಲೆ ಮುಂದೆ. ಈಗ ಎಡದಿಂದ ಬಲಕ್ಕೆ, ಉಸಿರು ತಗೊಳ್ತಾ ಎಡದಿಂದ ಬಲಕ್ಕೆ, ಉಸಿರು ಬಿಡ್ತಾ ಬಲದಿಂದ ಎಡಕ್ಕೆ. ಇನ್ನೊಮ್ಮೆ ಉಸಿರು ತಗೊಳ್ತಾ ಎಡದಿಂದ ಬಲಕ್ಕೆ, ಉಸಿರು ಬಿಡ್ತಾ ಬಲದಿಂದ ಎಡಕ್ಕೆ. ಈಗ ಸಾಧ್ಯವಾದರೆ ಫುಲ್ ರೊಟೇಷನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ಳಿ. ಬಲದಿಂದ ಹಿಂದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನಕ್ಕೆ ಮಾಡ್ಕೊಳ್ಳಿ. 2 ಮಾತ್ರ ಸಾಕು. ಈಗ ರಿವರ್ಸ್. ಎಡದಿಂದ ಹಿಂದೆ, ಬಲದಿಂದ ಮುಂದೆ. ಎಡಗಡೆಯಿಂದ ಹಿಂದೆ, ಬಲಗಡೆಯಿಂದ ಮುಂದೆ. ವಿಶ್ರಾಂತಿ. ಈಗ 2 ಕೈಗಳನ್ನು ಭುಜದ ಮೇಲಿಡಿ. ಉಸಿರು ತಗೊಳ್ತಾ ಮುಂಗಡೆಯಿಂದ ಹಿಂದೆ ಪೂರ್ತಿ ಒಂದು ಸರ್ಕಲ್. 2 3 4 5. ರಿವರ್ಸ್. 1 2 3 4 5. ವಿಶ್ರಾಂತಿ. ಈಗ ಬಲಗೈನ ನೆಲದ ಮೇಲೆ ಇಡಿ, ಎಡಗೈ ಮೇಲೆ ಎತ್ತಿ. ಒಮ್ಮೆ ಬಲಕ್ಕೆ, ಒಮ್ಮೆ ಇನ್ನೊಮ್ಮೆ ಎಡಕ್ಕೆ, ಒಮ್ಮೆ ಬಲಕ್ಕೆ, ಒಮ್ಮೆ ಎಡಕ್ಕೆ, ಒಮ್ಮೆ ಬಲಕ್ಕೆ, ಒಮ್ಮೆ ಎಡಕ್ಕೆ, ಒಮ್ಮೆ. ವಿಶ್ರಾಂತಿ. ಈಗ ಬಲಗೈನ ಎಡ ತೊಡೆ ಮೇಲಿಡಿ. ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ನೋಡಿ. ಎಡದಿಂದ ಒಮ್ಮೆ, ಬಲದಿಂದ ಒಮ್ಮೆ.
ಎಡಗಡೆಯಿಂದ ಒಮ್ಮೆ, ಬಲಗಡೆಯಿಂದ ಒಮ್ಮೆ, ಎಡದಿಂದ ಒಮ್ಮೆ, ಬಲಗಡೆಯಿಂದ ವಿಶ್ರಾಂತಿ. ಎರಡು ಕಾಲನ್ನ ಈಗ ಮುಂದೆ ಚಾಚಿ, ಸಾಧ್ಯವಾದರೆ ಬಲಗೈಯಿಂದ ಎಡಗಾಲೊಮ್ಮೆ, ಎಡಗೈಯಿಂದ ಬಲಗಾಲೊಮ್ಮೆ. ವಿಶ್ರಾಂತಿ. ಈಗ ಬಲಗಾಲನ ಎಡ ತೊಡೆಯ ಮೇಲಿಟ್ಟು ಬಲಗಾಲನ ಅಲುಗಾಡಿಸಿ. ಈಗ ಎಡಗಾಲನ ಬಲ ತೊಡೆಯ ಮೇಲಿಟ್ಟು ಎಡಗಾಲನ ಅಲುಗಾಡಿಸಿ. ಇದು ಪದ್ಮಾಸನ ಹಾಕಲಿಕ್ಕೆ ನಮಗೆ ಸಹಾಯವಾಗುವಂಥ ಒಂದು ಲೂಸ್ನಿಂದ. ಈಗ ಬಲಗಾಲನ ಎಡ ತೊಡೆಯ ಮೇಲೆ, ಎಡಗಾಲನ ಬಲ ತೊಡೆಯ ಮೇಲೆ. ಈಗ ಪದ್ಮಾಸನದಲ್ಲಿ ಕೂರುವ ಪ್ರಯತ್ನ ಸಾಧ್ಯವಾದರೆ ಕೂರಿ ನೋಡಿ, ಪ್ರಯತ್ನ ಪಡಿ. ಪದ್ಮಾಸನ ಒಂದು ಮುಖ್ಯ ಆಸನ ನಮ್ಮ ಧ್ಯಾನ ಭಂಗಿಗಳಲ್ಲಿ. ಅದು ನಮ್ಮ ದೇಹದ ಕೆಳಗಿನ ಭಾಗದ ರಕ್ತ ಸಂಚಾರನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಪ್ರಾಣಶಕ್ತಿ ನಮ್ಮ ದೇಹದ ಮೇಲ್ಭಾಗದಲ್ಲಿ ಚೆನ್ನಾಗಿ ಹರಿಯುತ್ತೆ. ಅದು ನಮ್ಮ ಸಪ್ತ ಚಕ್ರಗಳಲ್ಲಿ ಹರಿಯಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಚಕ್ರಗಳ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ವಿಶ್ರಾಂತಿ. ವಿಶ್ರಾಂತಿ ಸಾಮಾನ್ಯವಾಗಿ ಸ್ವೀಕಾರ ಮುದ್ರೆಯಲ್ಲಿ ಉಸಿರಾಟ ನಿಧಾನವಾಗುವವರೆಗೂ ವಿಶ್ರಾಂತಿ. ಗಮನ ಎಲ್ಲ ಉಸಿರಾಟದ ಮೇಲೆ ಇರಲಿ, ಸಾಧ್ಯವಾದಷ್ಟು ನಿಧಾನವಾಗಿರಲಿ ಉಸಿರಾಟ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ಬೆವರು ಬರ್ತಾ ಇದೆ. ಒಂದು ತಂಪುಕಾರಕ ಪ್ರಾಣಾಯಾಮ ಮಾಡ್ಕೊಳ್ಳೋಣ. ಈಗ ಎರಡೂ ಕೈಗಳು ಚಿನ್ಮುದ್ರೆಯಲ್ಲಿರಲಿ. ಈಗ ನಾಲ್ಗೆನ ಸುರುಳಿ ಸುತ್ತಕೊಂಡು ಮೇಲೆ ನಮ್ಮ ಪ್ಯಾಲೆಟ್ ಅಥವಾ ಅಂಗಳಕ್ಕೆ ತಾಗಿಸ್ಕೊಳ್ಳೋದು. ಹೀಗೆ ಕತ್ತೆ ನೆತ್ತದ ಬೇಡ, ನಾನು ತೋರಿಸ್ಲಿಕ್ಕೆ ಮಾತ್ರ ಮಾಡಿದೆ. ಬಾಯಿಂದ ಉಸಿರು ತಗೊಳ್ಳೋದು. ಪೂರ್ತಿ ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ದೇಹದೊಳಗೆ ಉಸಿರು ತುಂಬಿಸೋದು. ಮತ್ತು ತುಟಿ ಮುಚ್ಚಿ ಮೂಗಿಂದ ಉಸಿರು ಬಿಡೋದು. ಉಸಿರು ತಗೊಂಡಾದ್ಮೇಲೆ 5 ಕೌಂಟು ಹೋಲ್ಡ್ ಮಾಡೋದು ಬ್ರೀತ್ನ. ಇದನ್ನು ಒಂದು 5 ಬಾರಿ ಮಾಡ್ಕೊಳ್ಳೋಣ. ಎರಡು ಕೈಗಳು ಚಿನ್ಮುದ್ರೆ. ಇದು ಶೀತಕಾರಿ ಪ್ರಾಣಾಯಾಮ ಅಂತ. ನಾಲ್ಗೆ ಸುರುಳಿ ಸುತ್ತಕೊಂಡು ಮೇಲೆ ಇಟ್ಕೊಳ್ಳಿ. ಈಗ ಬಾಯಿಂದ ಉಸಿರು ತಗೊಳ್ತಾ ಹೋಗಿ. ಗಮನಿಸಿ, ನಾಲ್ಗೆ ಎರಡೂ ಸಂಧಿಗಳಿಂದ ಒಳಗಡೆ ಉಸಿರು ಹೋಗ್ತಾ ಇದೆ. ತಗೊಳ್ಳಿ, ಉಸಿರನ್ನ ತಗೊಳ್ಳಿ. ತುಟಿ ಮುಚ್ಚಿ 5 ಸೆಕೆಂಡ್ ಹೋಲ್ಡ್ ಮಾಡೋಕ್ಕೆ ಪ್ರಯತ್ನ ಪಡಿ. 1 2 3 4 5. ನಿಧಾನವಾಗಿ ಮೂಗಿಂದ ಉಸಿರು ಬಿಡಿ. ಪೂರ್ತಿ ಉಸಿರನ್ನ ಬಿಡಿ, ಪೂರ್ತಿ ಬಿಡಿ, ಪೂರ್ತಿ ಬಿಡಿ. ಮಾಡ್ಲಿಕ್ಕಾಯ್ತಾ? ಗೊತ್ತಾಗ್ತಾ ಇದೆಯಾ? ಈಗ ಇನ್ನೂ 2 ಬಾರಿ ಮಾಡ್ಕೊಳ್ಳೋಣ. ನಾಲ್ಗೆ ಸುರುಳಿ ಸುತ್ತಕೊಂಡು ಮೇಲೆ ಪ್ಯಾಲೆಟ್ಗೆ ತಾಗಿಸಿ ಬಾಯಿಂದ ಉಸಿರು ತಗೊಳ್ಳಿ. ತುಟಿ ಮುಚ್ಚಿ 5 ಸೆಕೆಂಡ್ ಹೋಲ್ಡ್ ಮಾಡಿ. 1 2 3 4 5. ನಿಧಾನವಾಗಿ ಮೂಗಿಂದ ಉಸಿರು ಬಿಡಿ, ಪೂರ್ತಿ ಬಿಡಿ, ಪೂರ್ತಿ ಬಿಡಿ. ಈಗ ಗಮನಿಸ್ತಾ ಮಾಡಿ, ನಮ್ಮ ಬಾಯಿ ದೇಹ ತಂಪಾಗ್ತಾ ಇರೋದನ್ನು ಗಮನಿಸ್ತಾ ಮಾಡಿ. ಮತ್ತೊಮ್ಮೆ ಶೀತಕಾರಿ ಪ್ರಾಣಾಯಾಮ ಮಾಡೋಣ. ತಗೊಳ್ಳಿ ಉಸಿರನ್ನ ಬಾಯಿಂದ. ಪೂರ್ತಿ ಉಸಿರು ತಗೊಂಡಾದ್ಮೇಲೆ ಮತ್ತೊಮ್ಮೆ ತುಟಿ ಮುಚ್ಚಿ ಮೂಗಿಂದ ಉಸಿರು ಬಿಡ್ತಾ ಹೋಗಿ. ಪೂರ್ತಿ ಉಸಿರನ್ನ ಹೊರಗೆ ಬಿಡಿ, ಪೂರ್ತಿ ಬಿಡಿ, ಪೂರ್ತಿ ಬಿಡಿ. ಈಗ 3 ಬಾರಿ ಮಾಡಿದ್ದೀವಿ. ಇನ್ನು 2 ಬಾರಿ ನೀವೇ ಮಾಡಲಿಕ್ಕೆ ಪ್ರಯತ್ನ ಪಡಿ. ಶೀತಕಾರಿ ಪ್ರಾಣಾಯಾಮ ಶುರು ಮಾಡಿ. ವಿಶ್ರಾಂತಿ. ಶೀತಕಾರಿ ಪ್ರಾಣಾಯಾಮದಿಂದ ನಮ್ಮ ಮನಸ್ಸು
ಶಾಂತವಾಗುತ್ತೆ. ನಮ್ಮ ಹೈ ಬಿ ಪಿ ಕೂಡ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಇದು ಒಂದು, ಈ ಪ್ರಾಣಾಯಾಮದಿಂದ ನಮ್ಮ ಬಾಯಲ್ಲಿರುವ ಹುಣ್ಣುಗಳು, ದೀರ್ಘಕಾಲದ ಹುಣ್ಣುಗಳು ಕೂಡ ವಾಸಿಯಾಗುತ್ತೆ. ವಿಶ್ರಾಂತಿ. ಈಗ ನಾವು ಪ್ರಾಣಾಯಾಮ ಕ್ರಿಯೆಗಳನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ಭಸ್ತ್ರಿಕಾ ಮಾಡ್ಕೊಳ್ಳೋಣ. ಹೈ ಬಿ ಪಿ ಇರೋರು ಇದನ್ನು ಮಾಡೋದು ಬೇಡ. ಜಸ್ಟ್ ಉಸಿರು ತಗೊಂಡು ಉಸಿರು ಬಿಡೋದು, ಚಿನ್ಮುದ್ರೆಯಲ್ಲಿ ಉಸಿರು ತಗೊಂಡು ಉಸಿರು ಬಿಡಿ ಹೈ ಬಿ ಪಿ ಇರೋರು. ನಾವು ಬೇರೆಯವರೆಲ್ಲ ಇದನ್ನು ಮಾಡ್ಕೊಳ್ಳೋಣ. ಭಸ್ತ್ರಿಕಾ ಒಂದು 40ರಿಂದ 50 ಬಾರಿ, ಮಧ್ಯೆ ವಿಶ್ರಾಂತಿ ಬೇಕಿದ್ರೆ ಒಂದು 10 ಬಾರಿ ತಗೊಳ್ಳಿ. ಶುರು ಮಾಡಿದ. ಮಾಡ್ತಾ ಇರಿ, ಕಂಟಿನ್ಯೂ ಮಾಡಿ. ಒಟ್ಟು 40ರಿಂದ 50 ಬಾರಿ ಆದವರು ಒಂದು ವಿಶ್ರಾಂತಿ ತಗೊಳ್ಳಿ. ಭಸ್ತ್ರಿಕಾದಿಂದ ನಮ್ಮ ಕಫಗಳ ಸಮಸ್ಯೆಗಳಿದ್ರೆ ದೂರ ಆಗುತ್ತೆ. ದೇಹದ ಯಾವುದೇ ಭಾಗದಲ್ಲಿರೋ ಕಫ ಕೂಡ ದೂರ ಆಗುತ್ತೆ. ಆದರೆ ಜೊತೆಗೆ ಇದು ಹೃದಯದ ಮೇಲೆ ಮತ್ತು ಜಾಸ್ತಿ ಒತ್ತಡ ಹಾಕುತ್ತೆ. ಹಾಗಾಗಿ ಹೈ ಬಿ ಪಿ ಇರೋರಿಗೆ ಇದು ಮಾಡೋದು ಒಳ್ಳೆಯದಲ್ಲ. ಕಂಟ್ರೋಲಲ್ಲಿದ್ದಾಗ ನಿಧಾನವಾಗಿ ಗಮನಿಸ್ತಾ ಇನ್ನೂ ಒಂದು ವಿಧಾನ ಇದೆ, ಆ ವಿಧಾನದಲ್ಲಿ ಮಾಡಬಹುದು. ಭಸ್ತ್ರಿಕಾದಲ್ಲಿ ವಿಶ್ರಾಂತಿ, ವಿಶ್ರಾಂತಿ. ಎಲ್ಲ ಪ್ರಾಣಾಯಾಮಗಳಲ್ಲೂ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಆದರೆ ಭಸ್ತ್ರಿಕಾದಲ್ಲಿ ನಮ್ಮ ಕಫದ ಸಮಸ್ಯೆ ಚೆನ್ನಾಗಿ ದೂರ ಆಗುತ್ತೆ. ತ್ರಿದೋಷಗಳಲ್ಲಿ ಒಂದಾದ ಕಫದ ಸಮಸ್ಯೆ ಚೆನ್ನಾಗಿ ದೂರ ಮಾಡುತ್ತೆ. ಈಗ ಮುಂದಿನ ಪ್ರಾಣಾಯಾಮ ಮಾಡ್ಕೊಳ್ಳೋಣ. 2 ಕೈಗಳು ಚಿನ್ಮುದ್ರೆ. ಈಗ ಕಪಾಲಭಾತಿ. ಕಪಾಲ ಅಂತಂದರೆ ನಮ್ಮ ತಲೆಯ ಭಾಗಕ್ಕೆ ನಾವು ಬೆಳಕನ್ನು ಕೊಡ್ತೀವಿ ಅಂತ ಒಂದು ಅರ್ಥ ಆಗುತ್ತೆ. 2 ಕೈಗಳು ಚಿನ್ಮುದ್ರೆ. ಸಾಧ್ಯವಾದಷ್ಟು ಬೆನ್ನು ನೇರ ಇರಲಿ, ಮುಖದಲ್ಲಿ ಮಂದಹಾಸ ಇರಲಿ. ಹೊಟ್ಟೆ, ಎದೆ ಎಲ್ಲ ಪೂರ್ತಿ ತುಂಬಿಸ್ತಾ ಹೋಗಿ, ನಿಮ್ಮ ದೇಹ ಇಡೀ ತುಂಬಿಸಿ. ಈಗ ಆ್ಯಕ್ಟಿವ್ ಎಕ್ಸಲೇಷನ್, ಪ್ಯಾಸಿವ್ ಇನ್ಹಲೇಷನ್. ಎಷ್ಟು ಸಾಧ್ಯನೋ ಅಷ್ಟು ನಿಧಾನ ಮಾಡಲಿಕ್ಕೆ ಪ್ರಯತ್ನ ಪಡಿ. ಮೇಡಮ್ ನೀವು ಮಾಡಿ, ನೀವು ತೊಂದರೆ ಇಲ್ಲ. 1 ಸೆಕೆಂಡಿಗೆ ಒಂದರಂತೆ ಒಂದು 90 ಬಾರಿ ಮಾಡಲಿಕ್ಕೆ ಪ್ರಯತ್ನ ಪಡಿ. ದೀಪವರು 1.5ರಿಂದ 2 ಸೆಕೆಂಡಿಗೆ ಒಂದರಂತೆ ಒಂದು 20ರಿಂದ 30 ಮಾತ್ರ ಸಾಕು, ಅಷ್ಟು ಮಾತ್ರ ಮಾಡಿ. ಇದರಲ್ಲಿ ಆಕ್ಟಿವ್ ಎಕ್ಸಲೇಷನ್, ಪ್ಯಾಸಿವ್ ಇನ್ಹಲೇಷನ್ ಆಗುತ್ತೆ. ಶುರು ಮಾಡಿ.
90 ಬಾರಿ ಆಗಿದೆ. ಈಗ ವಿಶ್ರಾಂತಿ. ಈಗ ಕೈಗಳು ಸ್ವೀಕಾರ ಮುದ್ರೆ ಅಥವಾ ಧ್ಯಾನ ಮುದ್ರೆಯಲ್ಲಿರಲಿ. ಈಗ 90 ಬಾರಿ ಆದವರಿಗೆ ನಮ್ಮ ಉಸಿರಾಟ ನಿಂತು ಹೋದ ಅನುಭವ ಆಗುತ್ತೆ. ಸಹಜ ಕುಂಭಕದ ಅನುಭವ ಆಗ್ತಾ ಇರ್ಬೋದು. ಉಸಿರನ್ನ ನಿಲ್ಲಿಸಿ, ಏನೂ ತೊಂದರೆ ಇಲ್ಲ. ಉಸಿರು ನಿಲ್ಲಿಸಿ ನಿಮ್ಮ ದೇಹದಲ್ಲಿ ಆಗ್ತಾ ಇರುವ ಬದಲಾವಣೆಗಳನ್ನು ಗಮನಿಸಿ. ಉಸಿರು ನಿಂತಾಗ ನಮ್ಮ ಶ್ವಾಸಕೋಶಗಳಿಗೆ ಒಂದು ವಿಶ್ರಾಂತಿಯ ಸ್ಥಿತಿಯನ್ನು ಕೂಡ ಕೊಡ್ತಾ ಇರ್ತೀವಿ ನಾವು. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಮತ್ತೆ ಸಹಜ ಕುಂಭಕದ ಅನುಭವ ಆದರೆ ಗಮನಿಸಿ. ಕಪಾಲಭಾತಿಯಿಂದ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಅಷ್ಟೇ ಕಡಿಮೆ ಆಗೋದಲ್ಲದೆ ನಮ್ಮ ಪ್ರಾಣಶಕ್ತಿ ದೇಹದ ಎಲ್ಲ ಭಾಗಗಳಲ್ಲಿ ತಲುಪಲಿಕ್ಕೆ ಇದು ಸಹಾಯ ಮಾಡುತ್ತೆ. ಮುಖದಲ್ಲಿ ಕಾಂತಿ ಬರುತ್ತೆ. ಕಣ್ಣಿನ ಸುತ್ತ ಕಪ್ಪಿದ್ರೆ ಕೂಡ ಅದು ನಿವಾರಣೆ ಆಗುತ್ತೆ. ಕಪಾಲಭಾತಿ ಕ್ರಮಬದ್ಧವಾಗಿ ಹೆಚ್ಚಿಗೆ ಮಾಡ್ತಾ ಹೋಗ್ದಾಗ ಒಂದು 1/4 ಗಂಟೆಗಿಂತ ಜಾಸ್ತಿ ಮಾಡಬಹುದು. ಆಗ ಅದು ನಮ್ಮ ಕ್ಯಾನ್ಸರ್ನಂತಹ ಸಮಸ್ಯೆಗಳನ್ನು ಕೂಡ ಬರದೇ ಇರೋ ಹಾಗೆ ತಡೆಯುತ್ತೆ. ಒಂದು ಉಪಯುಕ್ತ ಪ್ರಾಣಾಯಾಮ ಕ್ರಿಯೆ, ಪ್ರತಿ ದಿವಸ ಮಾಡಲೇಬೇಕಾದಂತಹ ಒಂದು ಪ್ರಾಣಾಯಾಮ ಕ್ರಿಯೆ. ಇದರ ಜೊತೆಗೆ ಇದು ಡಯಾಬಿಟಿಸ್ ಕೂಡ ಕಂಟ್ರೋಲಿಗೆ ತರುತ್ತೆ ಈ ಪ್ರಾಣಾಯಾಮ. ಈಗ ಮುಂದಿನ ಪ್ರಾಣಾಯಾಮ ಮಾಡ್ಕೊಳ್ಳೋದು ನಾವೀಗ ಉಜ್ಜಾಯಿ ಪ್ರಾಣಾಯಾಮ. ಇದು ಕೂಡ ಪ್ರತಿ ದಿವಸ ಮಾಡುವಂಥ ಒಂದು ಮುಖ್ಯ ಪ್ರಾಣಾಯಾಮ. 2 ಕೈಗಳು ಚಿಲ್ಮುದ್ರೆ, ಕತ್ತನ್ನು ಸ್ವಲ್ಪ ಬಗ್ಸೋಣ. ಹೊಸದಾಗಿ ಸೇರಿರೋರು ಉಸಿರು ತಗೊಳ್ತಾ ಗಂಟ್ಲು ಮೂಲಕನೇ ಉಸಿರು ತಗೊಳ್ಳಿ. ಉಸಿರು ಬಿಡಬೇಕಾದ್ರೂ ಕೂಡ ಗಂಟ್ಲು ಮೂಲಕನೇ ಗಂಟ್ಲಿಗೆ ಸ್ಪರ್ಶ ಆಗ್ತಾ ಉಸಿರು ಬಿಡಿ. ಸ್ಪರ್ಶ ಆಗುವ ಹಾಗೆ ನೋಡ್ಕೊಳ್ಳಿ ಗಾಳಿ. ಅಭ್ಯಾಸ ಇದ್ದವರು ಉಸಿರು ತಗೊಳ್ಬೇಕಾದ್ರೆ ಸೋ ಅಂತ ಶಬ್ದ ಮಾಡಿ, ಉಸಿರು ಬಿಡ್ಬೇಕಾದ್ರೆ ಹಮ್ ಅಂತ ಶಬ್ದ ಮಾಡಿ. ಈಗ 2 ಕೈಗಳು ಚಿನ್ಮುದ್ರೆ, ಸ್ವಲ್ಪ ಕತ್ತು ಬಗ್ಸಿ. ಈಗ ಉಸಿರು ತಗೊಳ್ತಾ ಹೋಗಿ, ಸಾಧ್ಯವಾದಷ್ಟು ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ಉಸಿರಿನ ಸ್ಪರ್ಶ ಗಂಟ್ಲಿಗೆ ಆಗ್ತಾ ಹೋಗಲಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಇಡೀ ದೇಹ ತುಂಬಿಸ್ತಾ ಹೋಗಿ, ಎಷ್ಟು ಸಾಧ್ಯನೋ ಅಷ್ಟು ತುಂಬಿಸಿ. ನಿಧಾನವಾಗಿ ಈಗ ಮತ್ತೆ ಗಂಟ್ಲು ಮೂಲಕನೇ ಉಸಿರು ಬಿಡಿ. ಪೂರ್ತಿ ಉಸಿರನ್ನ ಹೊರಗೆ ಬಿಡಿ. ಪೂರ್ತಿ ಬಿಡಿ, ಪೂರ್ತಿ ಬಿಡಿ. ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಮಾಡ್ಬೋದಲ್ಲ? ಈಗ ಇನ್ನು 2 ಬಾರಿ ಮಾಡ್ಕೊಳ್ಳೋಣ. ಸಾಧ್ಯವಾದವರು ಸೋ ಮತ್ತು ಹಮ್ ಶಬ್ದ ಮಾಡಿ. ಇಲ್ಲದೆ ಹೋದರೆ ಏನು ಚಿಂತೆ ಇಲ್ಲ, ಇದು ಕೂಡ ಒಂದು ಅತ್ಯುತ್ತಮ ಪ್ರಾಣಾಯಾಮ. ಹೀಗೆ ಮಾಡೋದು ಕೂಡ ಶುರು ಮಾಡಿ. ಈಗ ಉಸಿರು ಬಿಡ್ತಾ ಹಮ್ ಅಂತ ಶಬ್ದ ಮಾಡಿ. ಇನ್ನೊಮ್ಮೆ ಸೋ ಅಂತ ಶಬ್ದ ಮಾಡ್ತಾ ಉಸಿರು ತಗೊಳ್ಳಿ. ಮತ್ತೆ ಹಮ್ ಅಂತ ಮಾಡ್ತಾ ಉಸಿರು ಬಿಡಿ. ಇನ್ನು 2 ಬಾರಿ ನೀವೇ ಮಾಡ್ಕೊಳ್ಳಿ. ನಾನು ಯಾವುದೇ ಇನ್ಸ್ಟ್ರಕ್ಷನ್ಸ್ ಕೊಡಲ್ಲ. ಶುರು ಮಾಡಿ. ವಿಶ್ರಾಂತಿ. 5 ಬಾರಿ ಉಜ್ಜಾಯಿ ಪ್ರಾಣಾಯಾಮ ಮಾಡಿದ್ರು ಒಂದು ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ. ಉಜ್ಜಾಯಿ ಪ್ರಾಣಾಯಾಮದಿಂದ ನಮ್ಮ ಗಂಟಲಿನಲ್ಲಿರುವ ಧ್ವನಿ ಪೆಟ್ಟಿಗೆ ಹಾಗೂ ಥೈರಾಯ್ಡ್ ಪ್ರಾಬ್ಲಮ್ಗಳಿದ್ರೆ ನಿವಾರಣೆ ಮಾಡುತ್ತೆ. ಹೈಪರ್ ಥೈರಾಯ್ಡ್ ಅಥವಾ ಹೈಪೋಥೈರಾಯ್ಡ್ ಎರಡಕ್ಕೂ ಕೂಡ ಈ ಪ್ರಾಣಾಯಾಮ ಕೆಲಸ ಮಾಡುತ್ತೆ. ವಿಶ್ರಾಂತಿ. ಈಗ ನಾವು ಮುಂದಿನ ಪ್ರಾಣಾಯಾಮ ಮಾಡ್ಕೊಳ್ಳೋಣ. ಈಗ ಅನುಲೋಮ ವಿಲೋಮ. ಇದು ಕೂಡ ತುಂಬ ಸುಲಭವಾದ ಪ್ರಾಣಾಯಾಮ, ಎಲ್ಲರೂ ಮಾಡಬಹುದಾದಂಥ ಪ್ರಾಣಾಯಾಮ. ಕೇವಲ ಉಸಿರು ತಗೊಳ್ಳೋದು ಮತ್ತು ಬಿಡ್ಲಿಕ್ಕೆ ಮಾತ್ರ.
ಮಧ್ಯ 5 ಕೌಂಟ್ಸ್ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. 2 ಕೈಗಳು ಚಿಮ್ಮಿದ್ರೆ, ದೇಹ ನೇರವಾಗಿರಲಿ, ಮುಖದಲ್ಲಿ ಮಂದಹಾಸ. ಉಸಿರು ತಗೊಳ್ತಾ ಹೋಗಿ. ಹೊಟ್ಟೆ ಭಾಗ, ಎದೆ ಭಾಗ ಸಂಪೂರ್ಣ ತುಂಬಿಸಿ, ಪೂರ್ತಿ ತುಂಬಿಸಿ ಆದಮೇಲೆ 2 ಉಸಿರನ್ನ ಹೋಲ್ಡ್ ಮಾಡಿ. 1 2 3 4 5. ನಿಧಾನವಾಗಿ ಈಗ ರೇಚಕ ಉಸಿರು ಬಿಡ್ತಾ ಹೋಗಿ. ಗಮನಿಸ್ತಾ ಬಿಡಿ, ಬಿಸಿಯಾದ ಉಸಿರು ಹೊರಗೆ ಹೋಗ್ತಾ ಇದೆ. ಬೆಚ್ಚಗಿನ ಗಾಳಿ ಪೂರ್ತಿ ಹೊರಗೆ ಬಿಡಿ. ಪೂರ್ತಿ ಬಿಟ್ಟಾದಮೇಲೆ ಉಸಿರನ್ನ ಹೋಲ್ಡ್ ಮಾಡಿ. ಈಗ ಬಾಹ್ಯ ಕುಂಭಕ 1 2 3 4 5. ಮತ್ತೆ ಈಗ ಪೂರಕ ಉಸಿರು ತಗೊಳ್ತಾ ಹೋಗಿ. 1 2 3 4 5. ಅಂತಹ ಕುಂಭಕ 1 2 3 4 5. ನಿಧಾನವಾಗಿ ಈಗ ರೇಚಕ 1 2 3 4 5 6 7 8. ಬಾಹ್ಯ ಕುಂಭಕ 1 2 3 4 5. ಈಗ ನಾವು 5:5:8:5 ರೇಷಿಯೋ ಮಾಡ್ಕೊಂಡಿದ್ದೀವಿ. ಈಗ ನೀವು ಹೋಲ್ಡಿಂಗ್ನ ಹೆಚ್ಚಿಗೆ ಮಾಡ್ಕೊಳ್ಬೋಕ್ಕೆ ಸಾಧ್ಯವಾದರೆ ಮಾಡಿ. 5:5:8 ರೇಷಿಯೋ ಅದು ಹೋಲ್ಡಿಂಗ್ ಬಾಹ್ಯ ಕುಂಭಕನ 5ರಿಂದ 10ವರೆಗೂ ಎಷ್ಟು ಸಾಧ್ಯನೋ ಅಷ್ಟು ನೀವು ಮಾಡ್ಕೊಳ್ಳಿ. ಇನ್ನು 3 ಬಾರಿ ಮಾಡ್ಕೊಳ್ಳಿ. ಅನುಲೋಮ ವಿಲೋಮ ಪ್ರಾಣಾಯಾಮ ಶುರು ಮಾಡಿ. 3 ಬಾರಿ ಮಾಡ್ಕೊಳ್ಳಿ. ಒಟ್ಟು 5 ಬಾರಿ ಆದರೆ ವಿಶ್ರಾಂತಿ. ನಿಮ್ಮ ಉಸಿರಾಟನೇ ಗಮನಿಸ್ತಾ ಇರಿ. ಆಗ್ತಾ ಇದ್ದವರು ನಿಮ್ಮ ಸುತ್ತನ್ನು ಮುಗಿಸಿ ವಿಶ್ರಾಂತಿಗೆ ಬನ್ನಿ. ವಿಶ್ರಾಂತಿ. ಈಗ ಕಣ್ಣು ಮುಚ್ಚಿ ಈಗ ಗಮನಿಸಿ, ನಿಮ್ಮ ಉಸಿರಾಟ ನಿಧಾನವಾಗಿ ಆಗ್ತಾ ಇದೆ. ಮನಸ್ಸು ಶಾಂತವಾಗಿ ಆಗ್ತಾ ಇದೆ, ಗಮನಿಸಿ. ವಿಶ್ರಾಂತಿ. ಪ್ರಾಣಾಯಾಮದ ಅನುಭವ ಇಲ್ಲದಿದ್ದವರು ಅಥವಾ ಹೊರಗಿನವರು ಅನ್ಕೋಬಹುದು, ಕೇವಲ ಕುತ್ಕೊಂಡು ಇವರು ಮಾಡೋದ್ರಿಂದ ಏನು ಮಹಾ ಸಾಧನೆ ಮಾಡಿಯಾರು ಅಥವಾ ಏನು ಲಾಭ ಪಡ್ಕೊಂಡಾರು ಅಂತ. ನಾವು ಯಾವುದೇ ರೀತಿಯ ಶಕ್ತಿ ಪ್ರಯೋಗ ಅಥವಾ ಶ್ರಮ ವಹಿಸ್ತೇನೆ ಕುತ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಅನಿಸ್ಬಹುದು. ಆದರೆ ಅನುಭವಗಳು ಹಲವಾರು ಜನಕ್ಕಾಗಿದೆ, ಆಗ್ತಾ ಇದೆ. ಹಲವಾರು ಸ್ಟಡಿಗಳೇ ಆಗಿದೆ. ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಸೆಲ್ ಲೆವೆಲಲ್ಲಿ ಆಕ್ಸಿಜನ್ ಹೋಲ್ಡಿಂಗ್ ಕೆಪಾಸಿಟಿ ಆಗ್ಬೋದು ಅಥವಾ ಮೈಟೋಕಾಂಡ್ರಿಯಲ್ ಆ್ಯಕ್ಟಿವಿಟಿಗಳಾಗ್ಬೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ 80% ನಮ್ಮ ದೈಹಿಕ ಮಾನಸಿಕ ರೋಗಕ್ಕೆ ಕಾರಣವಾದ ಮೆಂಟಲ್ ಸ್ಟ್ರೆಸ್ ಅದನ್ನು ಇದು ನಿವಾರಣೆ ಮಾಡ್ತಾ ಬರುತ್ತೆ. ಹಾಗಾಗಿ ನಾವು 80% ರೋಗಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು.
ಹೀಗೆ ಇದು ಫಿಸಿಕಲಿ ಮತ್ತು ಮೆಂಟಲಿ ಎರಡೂ ರೀತಿಯಲ್ಲೂ ಕೆಲಸ ಮಾಡ್ತಾ ಹೋಗುತ್ತೆ ಪ್ರಾಣಾಯಾಮ. ಈಗ ಮುಂದಿನ ಪ್ರಾಣಾಯಾಮ ಮಾಡ್ಕೊಳ್ಳೋಣ. ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ. ಬಲಗಡೆ ಮುಖನ ಮುಚ್ಕೊಂಡು ಕೇವಲ ಎಡಗಡೆಯಿಂದ ಉಸಿರು ತಗೊಳ್ಳೋಣ, ಎಡಗಡೆಯಿಂದಲೇ ಬಿಡೋಣ. ಇದು ಕೂಡ 5:8:5 ರೇಷಿಯೋ ಮಾಡ್ಕೊಳ್ಳೋಣ. ಕೊನೆಗೆ ಫ್ರೀಯಾಗಿ ನಿಮಗೆ ಎಕ್ಸ್ಟ್ರಾ ಹೇಳಿದಾಗ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ಳಿ. ಶುರು ಮಾಡಿದ ಎಡಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ತಗೊಳ್ಳಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಅಂತಹ ಕುಂಭಕ 1 2 3 4 5. ನಿಧಾನವಾಗಿ ಈಗ ರೇಚಕ ಎಡಗಡೆಯಿಂದ ಬಿಡ್ತಾ ಹೋಗಿ. 1 2 3 4 5 6 7 8. ಬಾಹ್ಯ ಕುಂಭಕ 1 2 3 4 5. ಮತ್ತೆ ಪೂರಕ ಎಡಗಡೆಯಿಂದನೇ ತಗೊಳ್ಳಿ. 1 2 3 4. ಈಗ ಅಂತಹ ಕುಂಭಕ ಎರಡೂ ಮೂಗನ ಮುಚ್ಚಿ ಹೋಲ್ಡ್ ದ ಬ್ರೀತ್. 1 2 3 4 5. ನಿಧಾನವಾಗಿ ಎಡಗಡೆಯಿಂದನೇ ರೇಚಕ ಉಸಿರು ಗಮನಿಸ್ತಾ ಬಿಡಿ. ಬಿಸಿಯಾದ ಗಾಳಿ, ಬೆಚ್ಚಗಿನ ಗಾಳಿ ಹೊರಗೆ ಹೋಗ್ತಾ ಇದೆ. ಗಮನಿಸ್ತಾ ಬಿಡಿ. ಪೂರ್ತಿ ಗಾಳಿ ಹೊರಗೆ ಬಿಡಿ. ಪೂರ್ತಿ ಬಿಡಿ. ಪೂರ್ತಿ ಬಿಟ್ಟಾದಮೇಲೆ ಎರಡೂ ಮೂಗನ ಮುಚ್ಚಿ ಅಂತಹ ಕುಂಭಕ ಬಾಹ್ಯ ಕುಂಭಕ 1 2 3 4 5. ಈಗ ನಾವು ಮಾಡಿದ್ದು ಚಂದ್ರ ಅನುಲೋಮ ವಿಲೋಮ 5:8:5 ರೇಷಿಯೋದಲ್ಲಿ ಮಾಡ್ಕೊಂಡಿದ್ದೀವಿ. ಇನ್ನು 3 ಬಾರಿ ನೀವೇ ಮಾಡಿ. ನಿಮಗೆ ಸಾಧ್ಯವಾದರೆ ಬಾಹ್ಯ ಕುಂಭಕ ಕೊನೆಯ ಹೋಲ್ಡಿಂಗ್ ಇದೆಯಲ್ವ ಅದನ್ನು ಹೆಚ್ಚಿಗೆ ಮಾಡ್ತಾ ಹೋಗಿ. ಅಪ್ ಟು 10ವರೆಗೂ ಮಾಡಲಿಕ್ಕೆ ಸಾಧ್ಯವಾದರೆ ಪ್ರಯತ್ನಿಸಿ. ಶುರು ಮಾಡಿ. ಇಲ್ಲದೆ ಹೋದರೆ ನೀವು ಹೆಚ್ಚು ಕೂಡ ಮಾಡ್ಕೊಂಡು ಎಡಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ನಾಡಿ ಶೋಧನ 3 ಬಾರಿ ನೀವೇ ಮಾಡ್ಕೊಳ್ಳಿ. ಚಂದ್ರ ಅನುಲೋಮ ವಿಲೋಮ ನೀವೇ ಮಾಡ್ಕೊಳ್ಳಿ. ಸಾಧ್ಯ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ಳಿ. ಹೋಲ್ಡಿಂಗ್ ಆಗದೇ ಇದ್ರೆ ಚಿಂತೆ ಏನಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ಳಿ. ಚಂದ್ರ ಅನುಲೋಮ ವಿಲೋಮ ಮಾಡೋದ್ರಿಂದ ನಮ್ಮ ಬಲಗಡೆಯ ಮಿದುಳು, ಕ್ರಿಯಾತ್ಮಕ ಮಿದುಳು ಸಚೇತನಗೊಂಡಿದೆ. ವಿಶ್ರಾಂತಿ. ಈಗ ಸೂರ್ಯ ಅನುಲೋಮ ವಿಲೋಮ ಮಾಡ್ಕೊಳ್ಳೋಣ. ಕೇವಲ ಬಲಗಡೆಯಿಂದ ತಗೊಂಡು ಬಲಗಡೆಯಿಂದ ಬಿಡೋಣ. ಕೇವಲ 3 ಬಾರಿ ಮಾಡ್ಕೊಳ್ಳೋಣ. ಹೈಪರ್ ಟೆನ್ಷನ್ ಇರೋರು ಬೇಡ, ಇದೊಂದು ಈ ಪ್ರಾಣಾಯಾಮ ಬೇಡ. ಬೇಕಾದ್ರೆ ಜಸ್ಟ್ ಉಸಿರು ತಗೊಳ್ಳೋದು, ಉಸಿರು ಬಿಡೋದು ಅದನ್ನೇ ಮಾಡ್ಬೋದು. ಶುರು ಮಾಡಿ. ಬಲಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಹೋಲ್ಡ್ ದ ಬ್ರೀತ್. 1 2 3 4 5. ನಿಧಾನವಾಗಿ ಬಲಗಡೆಯಿಂದನೇ ಉಸಿರು ಬಿಡಿ. 1 2 3 4 5. ಬಾಹ್ಯ ಕುಂಭಕ 5 6 7 8. ಈಗ ಬಾಹ್ಯ ಕುಂಭಕ 1 2 3 4 5. ಮತ್ತೆ ಪೂರಕ ಬಲಗಡೆಯಿಂದನೇ ತಗೊಳ್ಳಿ. 1 2 3 4 5. ಅಂತಹ ಕುಂಭಕ 1 2 3 4 5. ನಿಧಾನವಾಗಿ ರೇಚಕ ಬಲಗಡೆಯಿಂದ 1 2 3
4 5 6 7 8 ಬಾಹ್ಯ ಕುಂಭಕ 1 2 3 4 5. ಇನ್ನು ಒಂದು ಬಾರಿ ಸೂರ್ಯ ಅನುಲೋಮ ವಿಲೋಮ ಬಲಗಡೆಯಿಂದನೇ ಉಸಿರು ತಗೊಳ್ಳೋದು, ಬಲಗಡೆಯಿಂದನೇ ಬಿಡೋದು, ಜೊತೆಗೆ ಕುಂಭಕಗಳ ಸಮೇತ ಮಾಡ್ಕೊಳ್ಳಿ. ಶುರು ಮಾಡಿ. ಈಗ ಮಾಡಿದ ಪ್ರಾಣಾಯಾಮ ಸೂರ್ಯ ಅನುಲೋಮ ವಿಲೋಮ, ಮೊದಲು ಚಂದ್ರ ಅನುಲೋಮ ವಿಲೋಮ. ಈ ಎರಡೂ ಪ್ರಾಣಾಯಾಮದಿಂದ ನಮ್ಮ ಎರಡೂ ಮಿದುಳುಗಳು ಸಚೇತನಗೊಳ್ಳುತ್ತೆ. ಎರಡೂ ಮಿದುಳುಗಳ ನಡುವೆ ಸಮನ್ವಯ ಉಂಟಾಗಿ ನಮ್ಮ ಕಾರ್ಯಕ್ಷಮತೆ ಹೆಚ್ಚಾಗ್ತಾ ಹೋಗುತ್ತೆ. ಕಡಿಮೆ ಶಕ್ತಿಯಲ್ಲಿ ನಾವು ಹೆಚ್ಚು ಕೆಲಸಗಳನ್ನು ಮಾಡಿಕೊಳ್ಬಹುದು. ವಿಶ್ರಾಂತಿ. ಈಗ ನಾಡಿ ಶೋಧನ ಮಾಡಿಕೊಳ್ಳೋಣ. ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ. ಈಗ ಎಡಗಡೆಯಿಂದ ಉಸಿರು ತಗೊಳ್ಳೋದು, ಬಲಗಡೆಗೆ ಬಿಡೋದು, ಮತ್ತೆ ಬಲಗಡೆಯಿಂದ ಉಸಿರು ತಗೊಳ್ಳೋದು, ಎಡಗಡೆಗೆ ಬಿಡೋದು. ಶುರು ಮಾಡೋಣ. ಈಗ ಮತ್ತೆ ಹೋಲ್ಡಿಂಗ್ 5 5 ಅಂತಹ ಕುಂಭಕಗಳು ಮತ್ತು ಬಾಹ್ಯ ಕುಂಭಕಗಳು ಮಾಡ್ಕೊಳ್ಳೋಣ. ಶುರು ಮಾಡಿ. ಈಗ ಬಲಗಡೆ ಮುಖ ಮುಚ್ಕೊಳ್ಳಿ, ಎಡಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ತಗೊಳ್ಳಿ. ತಂಪಾದ ಗಾಳಿ ಒಳಗೆ ಹೋಗ್ತಾ ಇರೋದನ್ನು ಗಮನಿಸಿ. ಪೂರ್ತಿ ಗಾಳಿ ಒಳಗೆ ಹೋಗಿ ಆದಮೇಲೆ ಒಂದು ರೀತಿ ಆನಂದ ಆಗ್ತಾ ಇದೆ ಗಮನಿಸ್ತಾ ತಗೊಳ್ಳಿ. ಈಗ ಎರಡೂ ಮೂಗನ್ನ ಮುಚ್ಚಿ ಹೋಲ್ಡ್ ದ ಬ್ರೀತ್. 1 2 3 4 5. ಈಗ ರೇಚಕ ಈಗ ಬಲಗಡೆಯಿಂದ ಉಸಿರು ಬಿಡಿ. 1 2 3. ಬಿಸಿಯಾದ ಗಾಳಿ ಹೊರಗೆ ಹೋಗ್ತಾ ಇದೆ, ಗಮನಿಸ್ತಾ ಬಿಡಿ. ಬೆಚ್ಚಗಿನ ಗಾಳಿ ಗಮನಿಸ್ತಾ ಪೂರ್ತಿ ಹೊರಗೆ ಬಿಡಿ. ಪೂರ್ತಿ ಹೊರಗೆ ಬಿಟ್ಟಾದಮೇಲೆ ಬಾಹ್ಯ ಕುಂಭಕ ಎರಡು ಮೂಗನ್ನ ಮುಚ್ಚಿ ಹೋಲ್ಡ್ ದ ಬ್ರೀತ್. 1 2 3 4 5. ಈಗ ಮತ್ತೆ ಬಲಗಡೆಯಿಂದ ಉಸಿರು ತಗೊಳ್ಳಿ. 1 2 3 4 5. ಹೋಲ್ಡ್ ದ ಬ್ರೀತ್. 1 2 3 4 5. ನಿಧಾನವಾಗಿ ಈಗ ಎಡಗಡೆಯಿಂದ ಉಸಿರು ಬಿಡಿ. 1 2 3 4 5 6 7 8. ಈಗ ಬಾಹ್ಯ ಕುಂಭಕ ಎರಡು ಮೂಗನ್ನ ಮುಚ್ಚಿ ಹೋಲ್ಡ್ ದ ಬ್ರೀತ್. 1 2 3 4 5. ಮತ್ತೊಮ್ಮೆ ಈಗ ಎಡಗಡೆಯಿಂದ ಉಸಿರು ತಗೊಳ್ಳೋಣ. ತಗೊಳ್ಳಿ. ಎಡಗಡೆಯಿಂದ ಉಸಿರು ತಗೊಳ್ಳಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಎಷ್ಟು ಸಾಧ್ಯನೋ ಅಷ್ಟು ತುಂಬಿಸಿ ಆದಮೇಲೆ ಎರಡು ಮೂಗನ್ನ ಮುಚ್ಚಿ ಅಂತಹ ಕುಂಭಕ 1 2 3 4 5. ಈಗ ರೇಚಕ ಬಲಗಡೆಯಿಂದ ಉಸಿರು ಬಿಡ್ತಾ ಹೋಗಿ. 1 2 3 4 5 6 7 8. ಬಾಹ್ಯ ಕುಂಭಕ 1 2 3 4 5. ಮತ್ತೆ ಈಗ ಪೂರಕ ಬಲಗಡೆಯಿಂದನೇ 1 2 3 4 5. ಅಂತಹ ಕುಂಭಕ 1 2 3 4 5. ನಿಧಾನವಾಗಿ ಈಗ ಎಡಗಡೆಯಿಂದ ರೇಚಕ 1 2 3 4 5 6 7 8 9. ಈಗ ಬಾಹ್ಯ ಕುಂಭಕ ಎರಡು ಮೂಗನ್ನ ಮುಚ್ಚಿ 1 2 3 4 5. ವಿಶ್ರಾಂತಿ. ಎಲ್ಲರೂ ಮಾಡೋಕ್ಕಾಗ್ತಾ ಇದೆಯಲ್ಲ, ತೊಂದರೆ ಇಲ್ಲಲ್ಲ, ಮಾಡಬಹುದಾ? ಇನ್ನು 3 ಬಾರಿ ಮಾಡ್ಕೊಳ್ಳಿ ನಾಡಿ ಶೋಧನ ಪ್ರಾಣಾಯಾಮ. ಎಡಗಡೆಯಿಂದ ಉಸಿರು ತಗೊಳ್ಳೋದು, ಬಲಗಡೆಗೆ ಬಿಡೋದು, ಮತ್ತೆ ಬಲಗಡೆಯಿಂದ ತಗೊಳ್ಳೋದು, ಎಡಗಡೆಗೆ ಬಿಡೋದು. ಬ್ಲಾಕ್ ಆಗಿದೆಯಾ?
ಬೇಕಾದ್ರೆ ಅದನ್ನು ಸೀನ್ ಬಂದು ಮತ್ತೆ ಬಂದು ಕುತ್ಕೋಬೋದು. ಬಾತ್ರೂಮಿಗೆ ಹೋಗಿ ಅದನ್ನು ಸೀನ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬಂದು ಕುತ್ಕೋಬೋದು. ಶುರು ಮಾಡೋಣ. 3 ಬಾರಿ ಮಾಡ್ಕೊಳ್ಳಿ. ನಿಮಗೆ ಯಾವ ರೇಷೋ ಸಾಧ್ಯನೋ ಆ ರೇಷೋದಲ್ಲಿ ಮಾಡ್ಕೊಳ್ಳಿ. ಶುರು ಮಾಡಿ. ನಾಡಿ ಶೋಧನ ಪ್ರಾಣಾಯಾಮ. ಇಷ್ಟು ಮಾಡಿದರೆ ಸಾಕಾಗುತ್ತೆ. ಹೋಲ್ಡಿಂಗ್ ಏನು ಬೇಡ. ಜಸ್ಟ್ ಉಸಿರು ತಗೊಳ್ಳೋದು, ಎಡಗಡೆಯಿಂದ ತಗೊಳ್ಳೋದು, ಬಲಗಡೆಗೆ ಬಿಡೋದು, ಬಲಗಡೆಯಿಂದ ತಗೊಂಡು ಎಡಗಡೆಗೆ ಬಿಡೋದು. ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಆಯಿತು, ತೊಂದರೆ ಇಲ್ಲ. ಅಷ್ಟೇ ಸಾಕಾಗುತ್ತೆ. ಕತ್ತು ಸಾಧ್ಯವಾದಷ್ಟು ತಲೆ ಮೇಲಿರಲಿ, ನೇರ ಇರಲಿ, ನೇರ ಭಂಗಿ ಇರಲಿ. ಒಟ್ಟು 5 ಬಾರಿ ನಾಡಿ ಶೋಧನ ಪ್ರಾಣಾಯಾಮ ಮಾಡಿಕೊಂಡ್ರೆ ವಿಶ್ರಾಂತಿ. ನಾಡಿ ಶೋಧನದಿಂದ ನಮ್ಮ ಹೈ ಬಿ ಪಿ ಅಥವಾ ಲೋ ಬಿ ಪಿ ಎರಡೂ ನಾರ್ಮಲಿಗೆ ಬರುತ್ತೆ. ನಮ್ಮ ಎಂಡೋಕ್ರೈನಲ್ ಸಿಸ್ಟಮ್ಸ್ ಸರಿಯಾಗಿ ಕೆಲಸ ಮಾಡುತ್ತೆ. ಎರಡೂ ನಾಡಿಗಳು ಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ 3ನೇ ನಾಡಿ ಸುಷುಮ್ನ ನಾಡಿ ಕೂಡ ಓಪನ್ ಆಗುತ್ತೆ. ಇದರಿಂದಾಗಿ ಅದು ಕೂಡ ನಮ್ಮ ಧ್ಯಾನದ ಸ್ಥಿತಿಗೆ ತಗೊಂಡು ಹೋಗಲಿಕ್ಕೆ ತುಂಬ ಸಹಾಯಕಾರಿ. ಈಗ ನಾವು ಷಣ್ಮುಖಿ ಮುದ್ರೆ ಜೊತೆಗೆ ಭ್ರಾಮರಿ ಮಾಡ್ಕೊಳ್ಳೋಣ. ಷಣ್ಮುಖಿ ಮುದ್ರೆ. ಕಿರುಬೆರಳು ತುಟಿ ಹತ್ರ, ಉಂಗುರ ಬೆರಳು ಮೂಗು, ಮಧ್ಯದ ಬೆರಳು ಕಣ್ಣು, ತೋರ್ಬೆರಳು ಹಣೆ ಹತ್ರ. ಕೊನೆಗೆ ನಮ್ಮ ಕಿವಿಯನ್ನು 2 ಹೆಬ್ಬೆರಳಿನಿಂದ ಮುಚ್ಚೋಣ. ಮುಚ್ಚಿ ಆದಮೇಲೆ ಉಸಿರು ಮೂಗಲ್ಲಿ ತಗೊಳ್ಳೋದು. ಉಸಿರು ಬಿಡಬೇಕಾದ್ರೆ ನಾಲ್ಗೆನ ಮೇಲೆ ಅಂಗಳಕ್ಕೆ ಟಚ್ ಮಾಡಿ ಮಕಾರ ಹೇಳ್ತಾ ಉಸಿರು ಬಿಡೋಣ. ಶುರು ಮಾಡಿ. ಮಾಡಲಿಕ್ಕೆ ಆಗ್ತಾ ಇದೆ. ಇನ್ನು 2 ಬಾರಿ ಮಾಡೋಣ. ಯಾರಿಗಾರು ಕಾಯೋದು ಬೇಡ. ಶುರು ಮಾಡ್ಕೊ. ಒಟ್ಟು 3 ಬಾರಿ ಆದವರು ಗಮನಿಸ್ಕೊಳ್ಳಿ. ನಮ್ಮ ತಲೆಯಿಂದ ಬಂದಿರುವ ಝೇಂಕಾರದ ಶಬ್ದ ಭ್ರಮರದ ರೀತಿಯಲ್ಲಿ ಬರ್ತಾ ಇತ್ತು. ಆ ಕಂಪನಗಳು ನಮ್ಮ ತಲೆಯಲ್ಲಿರುವ ಎಲ್ಲ ಭಾಗಗಳಿಗೂ ಮಸಾಜ್ ರೀತಿಯ ಕೆಲಸ ಮಾಡ್ತಾ ಇತ್ತು. ಅದರಿಂದಾಗಿ ನಮ್ಮ ತಲೆಯಲ್ಲಿರುವ ಎಲ್ಲ ಅಂಗಗಳಿಗೂ ಒಂದು ವಿಶ್ರಾಂತಿ ಸಿಗತ್ತೆ, ಹೊಸ ಚೈತನ್ಯ ಸಿಗತ್ತೆ. ಇದರ ಮುಖ್ಯ ಉಪಯೋಗ ನಮ್ಮ ಏಕಾಗ್ರತೆನ ಹೆಚ್ಚಾಗ್ತಾ ಹೋಗುತ್ತೆ. ಮಕ್ಕಳಿಗೆ ಒಂದು ಉಪಯುಕ್ತ ಪ್ರಾಣಾಯಾಮ.
ಇದನ್ನು ಯಾವುದೇ ಸಮಯದಲ್ಲಿ ಎಷ್ಟೇ ಸದ್ದು ಗದ್ದಲ ಇರುವ ಜಾಗದಲ್ಲಿ ಕೂಡ ಕೂತ್ಕೊಂಡು ಮಾಡಬಹುದು. ಟ್ರಾವೆಲ್ ಮಾಡೋ ಸಮಯದಲ್ಲೂ ಮಾಡಬಹುದು. ಮಲಗಬೇಕಾದ್ರೆ ನಿದ್ರಾ ಸಮಸ್ಯೆ ಇದ್ದರೆ ಈ ಪ್ರಾಣಾಯಾಮ ಮಾಡಿ ಮಲಗಿದರೆ ಒಳ್ಳೆ ನಿದ್ದೆ ಬರುತ್ತೆ. ಹೊಟ್ಟೆ ತುಂಬಿದ ಮೇಲೆ ಕೂಡ ಇದನ್ನು ಮಾಡಬಹುದು ಈ ಪ್ರಾಣಾಯಾಮ. ವಿಶ್ರಾಂತಿ. ಇವತ್ತು ನಾವು ಓಂಕಾರ ಪ್ರಾಣಾಯಾಮ ಮತ್ತು ಓಂಕಾರ ಧ್ಯಾನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಇವತ್ತು ಓಂಕಾರ ಬ್ರಹ್ಮನಾದ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಓಂಕಾರಕ್ಕೆ ತುಂಬ ಮಹತ್ವವಾದ ಸ್ಥಾನವನ್ನು ಕೊಟ್ಟಿದ್ದೀವಿ. ಓಂಕಾರದಲ್ಲಿ 3 ಸ್ವರಗಳಿದ್ದಾವೆ. ಒಂದು ಅಕಾರ, ಎರಡನೇದು ಉಕಾರ, ಮೂರನೇದು ಮಕಾರ. ಆ ಸ್ವರಗಳು ನಮ್ಮ ದೇಹದ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಇವತ್ತು ತಿಳ್ಕೊಳ್ಳೋಣ. ಎರಡೂ ಕೈಗಳು ಹೊಟ್ಟೆ ಮೇಲೆ ಇರಲಿ. ಈಗ ದೀರ್ಘವಾಗಿ ಉಸಿರು ತಗೊಳ್ತಾ ಹೋಗೋಣ. ಹೊಟ್ಟೆ ಭಾಗ, ದೇಹದ ಕೆಳಗಿನ ಭಾಗ ಎಲ್ಲ ತುಂಬಿಸ್ತಾ ಹೋಗೋಣ. ಪೂರ್ತಿ ತುಂಬಿಸಿ ಆದಮೇಲೆ ಈಗ ಅಕಾರ ಹೇಳ್ತಾ ಉಸಿರು ಬಿಡೋಣ. ಹೇಳಿ ಅಕಾರದ ಕಂಪನ ನಮ್ಮ ಅನುಭವಕ್ಕೆ ಬರಲ್ಲ, ಆದರೆ ಇದು ನಾಭಿ, ಹೊಟ್ಟೆ ಮತ್ತು ದೇಹದ ಕೆಳಗಿನ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡುತ್ತೆ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. 2 ಹೆಬ್ಬೆರಳುಗಳು ತಾಕಿರಲಿ. ಉಸಿರು ತಗೊಳ್ತಾ ಇರ್ಬೇಕಾದ್ರೆ 2 ಒಂದಕ್ಕೊಂದು ದೂರ ಆಗ್ತಾ ಹೋಗುತ್ತೆ. ಅಕಾರ ಹೇಳಿದಾಗ ಉಸಿರು ಹೊರಗೆ ಹೋಗಿ ಆದಮೇಲೆ 2 ಒಂದಕ್ಕೊಂದಕ್ಕೆ ಮತ್ತೆ ಹೀಗೆ ವಾಪಸ್ ಬಂದು ಟಚ್ ಆಗುತ್ತೆ. ಅದನ್ನು ಕೂಡ ಗಮನಿಸ್ಕೊಳ್ಳಿ. ನಾವು ಪ್ರಯತ್ನಪೂರ್ವಕವಾಗಿ ಮಾಡೋದು ಬೇಡ, ಅದು ತಾನಾಗೇ ಆಗುತ್ತೆ. ಹೊಟ್ಟೆ ಏರಿಳಿತದಿಂದ ಅದು ತಾನಾಗೇ ಆಗುತ್ತೆ, ಅದನ್ನು ಗಮನಿಸಿ. ಮತ್ತೊಮ್ಮೆ ಉಸಿರು ತಗೊಳ್ತಾ ಹೋಗಿ. ತಗೊಳ್ಳಿ. ಹೊಟ್ಟೆ ಭಾಗ ಸಂಪೂರ್ಣ ತುಂಬಿಸಿ, ಇಡೀ ದೇಹ ತುಂಬಿಸ್ತಾ ಹೋಗಿ. ಪೂರ್ತಿ ತುಂಬಿಸಿ, ಉಸಿರಿನಿಂದ ತುಂಬಿಸಿ 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 ಆದಮೇಲೆ ಈಗ ಅಕಾರ ಹೇಳ್ತಾ ಉಸಿರು ಬಿಡಿ. ಅಕಾರ ಕಂಪನದಿಂದ ನಮ್ಮ ದೇಹದ ಕೆಳಗಿನ ಭಾಗ ವಿಶ್ರಾಂತಿ ಒಳಗಾಗ್ತಾ ಇದೆ. ಇನ್ನು ಹೆಚ್ಚಿನ ವಿಶ್ರಾಂತಿಗೆ ಇನ್ನೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಸಂಪೂರ್ಣ ಹೊಟ್ಟೆ ಭಾಗ, ದೇಹದ ಕೆಳಗಿನ ಭಾಗ ತುಂಬಿಸಿ, ಪೂರ್ತಿ ತುಂಬಿಸಿ 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 ಆದಮೇಲೆ ಮತ್ತೊಮ್ಮೆ ಅಕಾರ ಹೇಳ್ತಾ ಉಸಿರು ಬಿಡಿ. ಈಗ 3 ಬಾರಿ ಆಕಾರನ ಹೇಳ್ಕೊಂಡಿದ್ದೀವಿ. ಓಂಕಾರದಲ್ಲಿ ಅಕಾರ ಮೊದಲನೇ ಭಾಗ. ಇದು ನಮ್ಮ ದೇಹದ ಕೆಳಗಿನ ಭಾಗಕ್ಕೆ ವಿಶ್ರಾಂತಿ ಕೊಡುತ್ತೆ. ಇದನ್ನು ನಾವು ಎಚ್ಚರಿಕೆಯ ಸ್ಥಿತಿ, ಓಂಕಾರದ ಎಚ್ಚರಿಕೆಯ ಸ್ಥಿತಿ ಅಂತ ಕೂಡ ಹೇಳ್ಕೋಬಹುದು. ಈಗ ಎರಡನೇದು ಉಕಾರ ಮಾಡೋಣ. ನಮ್ಮ ಹೆಬ್ಬೆರಳು ನಮ್ಮ ಪಕ್ಕಗೆ ತಾಕಿರಲಿ. 2 ಮಧ್ಯದ ಬೆರಳುಗಳು ಒಂದಕ್ಕೊಂದು ತಾಕಿರಲಿ. ಈಗ ಉಸಿರು ತಗೊಳ್ತಾ ಹೋಗೋಣ. ಉಸಿರು ತಗೊಳ್ತಾ ಎದೆನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ತಗೊಳ್ಳಿ ಉಸಿರು ತಗೊಳ್ಳಿ. ಎದೆ ಭಾಗ ಸಂಪೂರ್ಣ ತುಂಬಿಸಿ, ಇಡೀ ದೇಹ ತುಂಬಿಸಿ, ಪೂರ್ತಿ ತುಂಬಿಸಿ ಆದಮೇಲೆ ಈಗ ಉಕಾರ ಹೇಳ್ತಾ ಉಸಿರು ಬಿಡೋಣ. ಓ. ಉಕಾರದಲ್ಲಿ ಆಗ್ತಾ ಇರುವ ಕಂಪನದಿಂದ ನಮ್ಮ ದೇಹದ ಮಧ್ಯದ ಭಾಗದಲ್ಲಿರೋ ಎಲ್ಲ ಅಂಗಗಳಿಗೂ ಕಂಪನ ಆಗ್ತಾ ಇದೆ. ಅನುಭವಕ್ಕೆ ಬರ್ತಾ ಇದೆ ಉಕಾರದ. ಈಗ ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಇಡೀ ದೇಹ ತುಂಬಿಸಿ, ಎದೆ ಭಾಗ ತುಂಬಿಸಿ, ನಿಮ್ಮ 2 ಕೈಗಳು ದೂರ ಆಗ್ತಾ ಇರೋದನ್ನು ಗಮನಿಸಿ. ಮತ್ತೊಮ್ಮೆ ಉಕಾರ ಹೇಳ್ತಾ ಉಸಿರು ಬಿಡಿ. ಓ. ಉಕಾರದ ಕಂಪನದಿಂದ ನಮ್ಮ ದೇಹದ ಮಧ್ಯದ ಭಾಗ ಸಂಪೂರ್ಣ ವಿಶ್ರಾಂತಿ ಒಳಗಾಗ್ತಾ ಇದೆ. ಇನ್ನೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಮಧ್ಯದ ಭಾಗ ಸಂಪೂರ್ಣ ತುಂಬಿಸ್ತಾ ಹೋಗಿ, ಪೂರ್ತಿ ತುಂಬಿಸಿ ಆದಮೇಲೆ ಮತ್ತೊಮ್ಮೆ ಉಕಾರ ಹೇಳ್ತಾ ಉಸಿರು ಬಿಡಿ. ಓ.
ದೇಹದ ಮಧ್ಯದ ಭಾಗ ಸಂಪೂರ್ಣ ವಿಶ್ರಾಂತಿ ಹೊಂದಿದೆ. ಉಕಾರನ ಓಂಕಾರದ ಸ್ವಪ್ನ ಸ್ಥಿತಿ ಅಂತ ಕೂಡ ಹೇಳಬಹುದು. ಈಗ ಮೂರನೇ ಸ್ವರ ಮಕಾರ ಹೇಳ್ಕೊಳ್ಳೋಣ. ಈಗ ಎರಡೂ ಕೈಗಳು ಚಿನ್ಮುದ್ರ. ದೀರ್ಘವಾಗಿ ಉಸಿರು ತಗೊಳ್ಳೋಣ. ಉಸಿರು ಬಿಡಬೇಕಾದ್ರೆ ನಾಲ್ಗೆನ ಸುರುಳಿ ಸುತ್ತಕೊಂಡು ಮೇಲೆ ಅಂಗಳಕ್ಕೆ ಪ್ಯಾಲೆಟ್ಗೆ ಟಚ್ ಮಾಡೋಣ, ಭ್ರಾಮರಿ ರೀತಿಯಲ್ಲೇ. ಹೀಗೆ ಅದು ಹೇಳ್ತಾ ಇರ್ಬೇಕಾದ್ರೆ ನಮ್ಮ ತಲೆಯಲ್ಲಾಗುವ ಕಂಪನಗಳನ್ನು ಗಮನಿಸ್ಕೊಳ್ಳೋಣ. ನಾಲ್ಗೆ ಎಷ್ಟು ಹಿಂದೆ ಹೋಗುತ್ತೋ ಅಷ್ಟು ಆ ಕಂಪನದ ಅನುಭವ ನಮಗೆ ಸ್ಪಷ್ಟವಾಗಿ ಆಗ್ತಾ ಹೋಗುತ್ತೆ. ಎರಡು ಕೈಗಳು ಚಿನ್ಮುದ್ರೆ. ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ ಆದಮೇಲೆ ಈಗ ಮಕಾರ ಹೇಳ್ತಾ ಉಸಿರು ಬಿಡಿ. ಮಕಾರದ ಕಂಪನದಿಂದ ನಮ್ಮ ತಲೆ ಭಾಗದಲ್ಲಿ ಇರುವ ಎಲ್ಲ ಅಂಗಗಳಿಗೂ ಒಂದು ಸಣ್ಣ ಮಸಾಜ್ ಆಗ್ತಾ ಇದೆ. ಅದರಿಂದ ನಮ್ಮ ಅನೇಕ ಲಾಭಗಳು ನಮಗೆ ದೊರೀತಾ ಇದೆ. ಅದನ್ನೇ ಗಮನಿಸ್ತಾ ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ದೇಹದ ಮೇಲ್ಭಾಗ, ತಲೆಯ ಭಾಗ ಸಂಪೂರ್ಣ ತುಂಬಿಸಿ. ಇಡೀ ದೇಹನ ತುಂಬಿಸ್ತಾ ಹೋಗಿ ಉಸಿರಿನಿಂದ. ಮತ್ತೊಮ್ಮೆ ನಾಲ್ಗನ್ನು ಸುರುಳಿ ಸುತ್ತು ಮೇಲೆ ಇಟ್ಟು ಮಕಾರ ಹೇಳ್ತಾ ಉಸಿರು ಬಿಡಿ. ಮಕಾರದ ಸುಂದರ ಕಂಪನಗಳನ್ನು ಗಮನಿಸ್ತಾ ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಇಡೀ ದೇಹ ತುಂಬಿಸಿ, ತಲೆ ಭಾಗ ತುಂಬಿಸಿ. ಮತ್ತೊಮ್ಮೆ ಮಕಾರ ಹೇಳ್ತಾ ಉಸಿರು ಬಿಡಿ. ಅಕಾರ ಉಕಾರ ನಮ್ಮ ದೇಹದ ಕೆಳಗಿನ ಭಾಗ, ಮಧ್ಯದ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಟ್ಟರೆ, ಮಕಾರ ನಮ್ಮ ತಲೆಯ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಟ್ಟಿದೆ. ಮಕಾರವನ್ನು ನಮ್ಮ ಓಂಕಾರದ ಗಾಢ ವಿಶ್ರಾಂತಿ ಸ್ಥಿತಿ ಅಂತ ಕೂಡ ಹೇಳ್ಬೋದು. ಹೀಗೆ ಓಂಕಾರದಲ್ಲಿ 3 ರೀತಿಯ ಸ್ವರಗಳು, 3 ರೀತಿಯ ಪರಿಣಾಮಗಳನ್ನು ನಮ್ಮ ದೇಹದ ಮೇಲೆ ಮಾಡ್ತಾ ಇರ್ತವೆ. ಈಗ ಅದನ್ನೇ ಗಮನದಲ್ಲಿಟ್ಕೊಂಡು ಎರಡೂ ಕೈಗಳು ಚಿನ್ಮುದ್ರೆ, ಸಾಧ್ಯವಾದರೆ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಈಗ ಓಂಕಾರ ಹೇಳ್ಕೊಳ್ಳೋಣ. 3 ಬಾರಿ ಓಂಕಾರ. ಎರಡೂ ಕೈಗಳು ಚಿನ್ಮುದ್ರೆ. ದೀರ್ಘವಾಗಿ ಉಸಿರು ತಗೊಳ್ತಾ ಹೋಗಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಓಂಕಾರ ಈಗ 1:1:2 ರೇಷಿಯೋದಲ್ಲಿ ಹೇಳೋಣ. ಅಕಾರ ಉಕಾರಕ್ಕೆ ಒಂದೊಂದು ಭಾಗ ಕೊಟ್ಟರೆ, ಮಕಾರಕ್ಕೆ ಅರ್ಧ ಭಾಗವನ್ನು ಕೊಡೋಣ. ಉಸಿರು ಬಿಡಬೇಕಾದ್ರೆ ಶುರು ಮಾಡಿದ ತಗೊಳ್ಳಿ. ಸಂಪೂರ್ಣ ನಿಮ್ಮ ದೇಹ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ದೇಹನ ರಿಲ್ಯಾಕ್ಸ್ ಮಾಡಿ. ಹಿಡಿತ ಬಿಗಿತಗಳು ಯಾವುದು ಬೇಡ ದೇಹದಲ್ಲಿ. ಈಗ ಓಂಕಾರ ಹೇಳಿ. ಓ ಓಂಕಾರನಾದದ ಸುಂದರ ಅನುಭವ. ಓಂಕಾರ ಹೇಳಿ ನಂತರ ಒಂದು ನಿಶ್ಶಬ್ದತೆ, ಆ ನಿಶ್ಶಬ್ದತೆಯಲ್ಲಿ ಕೂಡ ಒಂದು ಸುಂದರ ಅನುಭವ ಆಗುತ್ತದೆ. ಮತ್ತೊಮ್ಮೆ ಓಂಕಾರ, ಅಕಾರ ಉಕಾರ, ಮಕಾರ ಸಮೇತವಾಗಿ ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆಗಳ ಸಮೇತವಾಗಿ 1:1:2 ರೇಷಿಯೋದಲ್ಲೇ ಹೇಳೋಣ. ಶುರು ಮಾಡಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ಇಡೀ ದೇಹ ತುಂಬಿಸಿ. ಪೂರ್ತಿ ಉಸಿರಿನಿಂದ ತುಂಬಿಸಿ ಪೂರ್ತಿ ತುಂಬಿಸಿ ಆದಮೇಲೆ ದೇಹ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೊಮ್ಮೆ ಓಂಕಾರ ಹೇಳೋಣ. ಹೇಳಿ. ಓ ಈಗ ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ.
ಮಾಡಿ. ಸಂಪೂರ್ಣ ನಿಮ್ಮ ದೇಹ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಓಂಕಾರ ಗಂಟೆಯ ನಾದದ ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ದೀರ್ಘವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡಿ. ಶುರು ಮಾಡಿ. ಈಗ ಇಲ್ಲಿವರೆಗೂ ಮಾಡಿದ್ದು ನಾವು ಓಂಕಾರ ಪ್ರಾಣಾಯಾಮ. ಓಂಕಾರ ಪ್ರಾಣಾಯಾಮಕ್ಕೆ ಓಂಕಾರಕ್ಕೆ ಬ್ರಹ್ಮನಾದ ಅಂತ ಹೇಳ್ತಾರೆ. ಈಗ ನಾವು ಓಂಕಾರ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಈಗ ಎರಡೂ ಕೈಗಳು ಚಿನ್ಮುದ್ರೆ. ಈಗ ಮೊದಲನೇ ಬಾರಿ ಒಂದು ಉಸಿರಲ್ಲಿ ಒಂದು ಓಂಕಾರ. ಈ ಓಂಕಾರದಲ್ಲಿ 1:1:2 ರೇಷಿಯೋ ಇರಲಿ. ಈಗ ದೀರ್ಘ ಉಸಿರು ತಗೊಳ್ಳಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ ಆದಮೇಲೆ ಈಗ ಒಮ್ಮೆ ಓಂಕಾರ ಹೇಳ್ಕೊಳ್ಳಿ. ಈಗ ಓಂಕಾರ ನಾವು ಹೇಳಿದ ನಮ್ಮ ಸಾಮರ್ಥ್ಯ ನೀವು ನೋಡ್ಕೊಂಡಿರ್ಬೋದು. ಈ ಸಾಮರ್ಥ್ಯ ಈಗ ಒಂದು ಉಸಿರಲ್ಲಿ ಒಂದು ಓಂಕಾರ ಹೇಳಿದ್ವಿ. ಈಗ ಇದು ಒಂದು ಉಸಿರನ್ನ 2 ಭಾಗ ಮಾಡಿಕೊಂಡು ಇದೇ ಓಂಕಾರ ಅಕಾರ ಉಕಾರ ಮಕಾರ ಸಮೇತ 1:1:2 ರೇಷಿಯೋ ಸಮೇತ 2 ಬಾರಿ ಹೇಳಲಿಕ್ಕೆ ಪ್ರಯತ್ನ ಪಡೋಣ. ಸಾಧ್ಯವಾದರೆ ಮಾಡಿ. 2 ಬಾರಿ ಹೇಳಲಿಕ್ಕೆ ಪ್ರಯತ್ನ ಪಡಿ. ಶುರು ಮಾಡಿ. ತಗೊಳ್ಳಿ ಉಸಿರನ್ನ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ ಆದಮೇಲೆ ಓಂಕಾರ ಒಂದೇ ಉಸಿರಲ್ಲಿ 2 ಓಂಕಾರ ಹೇಳಿ. ಈಗ ಒಂದು ಉಸಿರಲ್ಲಿ 2 ಬಾರಿ ಓಂಕಾರ ಹೇಳ್ಕೊಂಡಿದ್ವಿ. ಈಗ ಒಂದು ಉಸಿರಲ್ಲಿ 3 ಬಾರಿ ಓಂಕಾರ ಹೇಳ್ಕೊಳ್ಳೋಣ. ಇದರಲ್ಲಿ ನಮ್ಮ ಸಾಮರ್ಥ್ಯ ನೋಡಿಕೊಂಡು ಡಿವೈಡ್ ಮಾಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ನಾವು ಎಷ್ಟು ಓಂಕಾರನಾದರೂ ಹೇಳ್ಕೋಬಹುದು, ಆದರೆ ದೀರ್ಘವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡೋಣ. ಮತ್ತೆ ಒಂದು ಉಸಿರಲ್ಲಿ 3 ಬಾರಿ ಓಂಕಾರ ಹೇಳ್ಕೊಳ್ಳೋಣ. ತಗೊಳ್ಳಿ ಉಸಿರನ್ನ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ಪೂರ್ತಿ ತುಂಬಿಸಿ ಆದಮೇಲೆ ಒಂದು ಉಸಿರಲ್ಲಿ 3 ಬಾರಿ ಓಂಕಾರ ಹೇಳ್ಕೊಳ್ಳೋಣ. ಹೇಳಿ. ಓಂಕಾರದ ಅಲೆಗಳು ನಮ್ಮ ದೇಹದ ಮೇಲೆ, ಸುತ್ತಮುತ್ತಲ ಪರಿಸರದಲ್ಲಿ ಧನಾತ್ಮಕ ಪರಿಣಾಮಗಳು ಬೀರ್ತಾ ಇದೆ. ಇದೇ ರೀತಿ ಒಂದು ಉಸಿರಲ್ಲಿ 4 ಓಂಕಾರ, ಒಂದು ಉಸಿರಲ್ಲಿ 5 ಓಂಕಾರ ಸಹ ಮಾಡ್ಕೊಳ್ಬೋದು. ಸಮಯದ ಅಭಾವದಿಂದ ಈಗ ಇಷ್ಟಕ್ಕೆ ಇವತ್ತು ಮುಗಿಸ್ಕೊಳ್ಳೋಣ. ಈಗ ನಮಸ್ಕಾರ ಮಂತ್ರ ಎಲ್ಲರೂ ಒಟ್ಟಾಗಿ ಸಹನಾ ಓತು ಹೇಳ್ಕೊಳ್ಳೋಣ. ಶಾಂತಿ ಮಂತ್ರನ ಹೇಳಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಒಂದೇ ಉಸಿರಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಎರಡೂ ಕೈಗಳನ್ನ ಹಿಂದೆ ಕಟ್ಟಿ ಉಸಿರು ತಗೊಳ್ತಾ ಹಿಂದೆ ಬಾಗಿ, ಉಸಿರು ಬಿಡ್ತಾ ಮುಂದೆ ಬಾಗಿ, ಭೂಮಿ ತಾಯಿಗೆ, ತಂದೆ ತಾಯಿಗಳಿಗೆ, ದೇಶಕ್ಕೆ ಹಾಗೂ ಪತಂಜಲಿ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ತಾ ನಿಧಾನ ಮೇಲೇಳಿ ಮುಚ್ಚಿದ ಕಣ್ಣು ಹಾಗೆ ಇರಲಿ. ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿ ಈಗ ನಿಮ್ಮ ಬಿಸಿಯಾದ ಅಂಗೈಗಳಿಂದ ಕಣ್ಣಿಗೆ ಒಮ್ಮೆ ಸ್ಪರ್ಶ ಕೊಡಿ. ನಿಮ್ಮ ಕಣ್ಣು, ಮುಖ, ಕಿವಿ, ತಲೆ, ಕತ್ತು, ದೇಹದ ಎಲ್ಲ ಭಾಗಗಳಿಗೆ ಒಮ್ಮೆ ಸ್ಪರ್ಶ ಕೊಡಿ. ಮತ್ತೊಮ್ಮೆ ಕೈಗಳನ್ನು ಚೆನ್ನಾಗಿ ಉಜ್ಜಿ ಮತ್ತೆ ಬಿಸಿಯಾದ ಅಂಗೈಗಳಿಂದ ಇನ್ನೊಮ್ಮೆ ಕಣ್ಣಿಗೆ ಸ್ಪರ್ಶ ಕೊಟ್ಟು ನಿಮ್ಮ ಕೈಗಳನ್ನು ನೋಡ್ತಾನೆ ಕಣ್ ತೆಗೀರಿ.
ಎಲ್ಲರಿಗೂ ನಮಸ್ಕಾರ. ಇದೇ ಶಾಂತಚಿತ್ತತೆಯನ್ನು ದಿನದ 24 ತಾಸು ಕಾಪಾಡಿಕೊಳ್ಳಿ. ನಾಳೆ ಭೇಟಿಯಾಗುವ.